ಇದರಲ್ಲಿ ಟೈಮ್ ಸ್ಟಾಂಪ್ ಇದೆ. ಇವರು ಫೀಸಿಬಿಲಿಟಿ ರಿಪೋರ್ಟ್ ನ ಪೇಜ್ 66 ಅಲ್ಲಿ ಇರುವಂತ ಒಂದು ಗೂಗಲ್ ಇಮೇಜ್ ಇದೆ. ರೋಡ್ ಸೇಫ್ಟಿ ಇಶ್ಯೂಸ್ ಹೇಗಿದೆ, ಮೈಸೂರು ಸ್ಯಾಂಡಲ್ ಫ್ಯಾಕ್ಟರಿ ನಮ್ಮ ಯಶವಂತಪುರದ ಹತ್ರ ಏನಿದೆ ಅಲ್ಲಿ ಹೇಗಿದೆ ಅಂತ ಅವರೊಂದು ಸ್ಟಡಿ ಮಾಡಿದ್ದಾರೆ. ಇದು ಸ್ಟಡಿ ಮಾಡಿರುವಂತ ಆ ರಿಪೋರ್ಟ್ ಇಮೇಜ್ ಯಾವತ್ತಿಂದು ಟೈಮ್ ಸ್ಟಾಂಪ್ ಇದೆ ನೋಡಿ. ಅಲ್ಲಿ 2019 ಗೂಗಲ್ 2019 ನಲ್ಲಿ ಇವರು ಫೋಟೋ ತಗೊಂಡಿದ್ದಾರೆ ಟೈಮ್ ಸ್ಟಾಂಪ್. ಅದನ್ನ 2025 ನ ಫೀಸಿಬಿಲಿಟಿ ರಿಪೋರ್ಟ್ ನಲ್ಲಿ ಆಡ್ ಮಾಡಿದ್ದಾರೆ. ಈ ಪ್ರಾಜೆಕ್ಟ್ ರಿಪೋರ್ಟ್ ಮಾಡೋದಕ್ಕೆ 9.25 ಕೋಟಿ ರೂಪಾಯಿ ತಗೊಂಡು ಡಿವರ್ ಆಗಿರುವಂತ ಕಂಪನಿನ ಇವರು ಸೆಲೆಕ್ಟ್ ಮಾಡಿದ್ರು. ಕಂಟ್ರೋಲ್ ಸಿ ಕಂಟ್ರೋಲ್ ವಿ ಒತ್ತಕ್ಕೆ 9.25 ಕೋಟಿ ಖರ್ಚಾಗತ್ತೆ ಬಿಬಿಎಂಪಿಲಿ ಅಂತಂದ್ರೆ ಇನ್ ದೊಡ್ಡ ಪ್ರಾಜೆಕ್ಟ್ ಮಾಡಕ್ ಇನ್ ಎಷ್ಟು ಯಾವ ತರ ದುಡ್ಡು ಹೊಡಿತಿರ್ಬೋದು ಇವರು ಯೋಚನೆ ಮಾಡಿ. ದಿಸ್ ಇಸ್ ದ ರಿಯಾಲಿಟಿ. ಸಾರ್ವಜನಿಕರ ಹಣ ಯಾವ ರೀತಿ ಲೂಟ್ ಆಗ್ತಾ ಇದೆ ಅನ್ನೋದಕ್ಕೆ ಇರುವಂತ ದೊಡ್ಡ ಉದಾಹರಣೆ. ಇನ್ನು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ವಿಷಯ ಇದು. ಇಲ್ಲಿ ನೋಡಿ, ಇವರು ಇದರಲ್ಲಿ ವಸಂತಪುರ ಜಂಕ್ಷನ್, ತಿಪ್ಪಸಂದ್ರ ಜಂಕ್ಷನ್, ಕೋಣನಕುಂಟೆ ಇಲ್ಲೆಲ್ಲ ಕೂಡ ಸಿಸಿಟಿವಿ ಇದರಲ್ಲಿ ಕ್ರಿಟಿಕಲ್ ಲೊಕೇಶನ್ ಅಲ್ಲಿ ಟ್ರಾಫಿಕ್ ವಾಲ್ಯೂಮ್ ನ ನಾವು ಕೌಂಟ್ ಮಾಡ್ತೀವಿ ಅಂತ ಫೋಟೋ ಹಾಕಿದೆ. ಈ ಟ್ರಾಫಿಕ್ ವಾಲ್ಯೂಮ್ ನ ಟೈಮ್ ಸ್ಟಾಂಪ್ ನೋಡಿ ಯಾವತ್ತಿದೆ ಟೈಮ್ ಸ್ಟಾಂಪ್ ಅಂತಂದ್ರೆ 5th August 2023 ಟೈಮ್ ಸ್ಟಾಂಪ್ ಇದೆ. ರಿಪೋರ್ಟ್ ಬರ್ದಿರೋದು ಯಾವತ್ತು? January 2024. ರಿಪೋರ್ಟ್ ಸ್ಯಾಂಕ್ಷನ್ ಆಗಿದ್ದೇನೆ January 2024. ಇವ್ರ ಸ್ಟಡಿ ಆಗ್ಬೇಕಾಗಿದ್ದು January 2024 ಆದ್ಮೇಲಿಂದ ಯಾವ್ದಾದ್ರು ಹಾಕ್ಬೇಕಿತ್ತು. ಆದ್ರೆ ರಿಪೋರ್ಟ್ ಅಲ್ಲಿ ಅವ್ರು ಕೊಟ್ಟಿರೋದು 1 ವರ್ಷ ಹಿಂದಿಂದು ಟೈಮ್ ಸ್ಟಾಂಪ್ ಅದ್ರೊಳಗಡೆ ಕೊಟ್ಟಿದ್ರು. ಇದಕ್ಕಿಂತ ಇದಕ್ಕಿಂತ ಏನ್ ಪ್ರಶ್ನೆ ಕೇಳಬೇಕಿದೆ ನಾವು ಇದ್ರದ್ದು ಭ್ರಷ್ಟಾಚಾರ ಸಾಬೀತ್ ಮಾಡಕ್ಕೆ? ಡಿಪಿಆರ್ ಶುರು ಆದ್ಮೇಲೆ ಬರಬೇಕಾಗಿದ್ದಂತ ಟೈಮ್ ಸ್ಟಾಂಪ್ ಬದಲು ಡಿಪಿಆರ್ ಶುರು ಆಗೋದಕ್ಕಿಂತ 1 ವರ್ಷ ಮುಂಚೆನೆ ಟೈಮ್ ಸ್ಟಾಂಪ್ ಹಾಕ್ತಾ ಇದೀರಲ್ಲ ನೀವು. ಯಾವ ಟ್ರಾಫಿಕ್ ವಾಲ್ಯೂಮ್ ನ ಸರ್ವೆ ಮೇಲೆ ಮಾಡಿದೀರಾ? ಇದಂತೂ ತಲೆ ಮೇಲೆ ಹೊಡೆದಂತ ಸುಳ್ಳು ಹೇಳಿದಾರೆ. ಇದರಲ್ಲಿ ನೀವು ಆ ಸೈಡ್ ಅಲ್ಲಿ ಇರೋ ಟೇಬಲ್ ನೋಡಿ. ಇದ್ರದ್ದು ಏನಿದು ಅಂತಂದ್ರೆ ಟ್ರಾಫಿಕ್ ವಾಲ್ಯೂಮ್ ಬೇರೆ ಬೇರೆ ಸೈಕಲ್ ಗಳಲ್ಲಿ ಸರ್ಕಲ್ ಗಳಲ್ಲಿ ಎಷ್ಟು ಟ್ರಾಫಿಕ್ ವಾಲ್ಯೂಮ್ ಇದೆ ಅನ್ನೋದನ್ನ ಸ್ಟಡಿ ಮಾಡಿದ್ದಾರೆ. ಒಂದ್ ಕಡೆ ಹಾಕ್ತಾರೆ AH47 ಮಾಲೂರ್ ರೋಡ್, ಅದಕ್ಕೆ ಡೈರೆಕ್ಷನ್ ಯಾವ ಕಡೆಯಿಂದ ಯಾವ ಕಡೆ ಹೋಗ್ತಾ ಇದೆ ಟ್ರಾಫಿಕ್ ಅಂತ ಬರ್ದಿರೋದು ಮಾಲೇಗಾಂವ್ ಟು ನಾಸಿಕ್ ಸಿಟಿ. ಅದ್ರ ಕೆಳಗಡೆ ಡೈರೆಕ್ಷನ್ 2 ಯಾವುದು ಅಂತಂದ್ರೆ ನಾಸಿಕ್ ಸಿಟಿ ಟು ಮಾಲೇಗಾಂವ್. ನೆಕ್ಸ್ಟ್ 5ನೇದು ನೋಡಿ, ಗುಟ್ಟಹಳ್ಳಿ ಮೇನ್ ರೋಡ್. ಗುಟ್ಟಹಳ್ಳಿ ಮೇನ್ ರೋಡ್ ಅವ್ರು ಏನ್ ಹೇಳಕ್ ಹೊರಟಿರೋದು ಅಂದ್ರೆ ಗುಟ್ಟಹಳ್ಳಿ ಮೇನ್ ರೋಡಿಗೆ ಟ್ರಾಫಿಕ್ ಯಾವ ದಿಕ್ಕಿಂದ ಯಾವ ದಿಕ್ಕಿಗೆ ಬರ್ತಾ ಇದೆ ಅಂತ ಸ್ಟಡಿ ಮಾಡಿರೋದು ಇವರು 9.25 ಕೋಟಿ ರೂಪಾಯಿ ಖರ್ಚು ಮಾಡಿ. ಆ ಸ್ಟಡಿಲ್ ಅವ್ರಿಗೆ ಗೊತ್ತಾಗಿರೋದು ಏನು ಅಂತಂದ್ರೆ ನಮ್ಮ ಬಿಬಿಎಂಪಿಯ ಕನ್ಸಲ್ಟೆನ್ಸಿಗೆ ಗುಟ್ಟಹಳ್ಳಿ ಮೇನ್ ರೋಡಿಗೆ ಉತ್ತರದಿಂದ ಟ್ರಾಫಿಕ್ ಬರ್ತಾ ಇರೋದು ಮಾಳೆಗಾಂವ್ ಇಂದ ನಾಸಿಕ್ ಸಿಟಿ ಕಡೆಯಿಂದ. ಗುಟ್ಟಹಳ್ಳಿ ಈ ರಸ್ತೆಗೆ ಬರ್ತಾ ಇರೋ ಟ್ರಾಫಿಕ್ ಯಾವ ಕಡೆಯಿಂದ ಅಂತಂದ್ರೆ ನಾಸಿಕ್ ಸಿಟಿ ಟು ಮಾಲೇಗಾಂವ್ ಇಂದ ರಸ್ತೆ ಬರ್ತಾ ಇರೋದು. ಇದಕ್ಕೆ 9.25 ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ಇದನ್ನ ಅರ್ಥ ಮಾಡ್ಕೊಂಡು ಏನ್ ನಡೀತಾ ಇದೆ ಸರ್ ಇದು? 9.25 ಕೋಟಿ ರೂಪಾಯಿ ಈ ಕನ್ಸಲ್ಟೆನ್ಸಿ ಕೊಡೋದಕ್ಕೆ. ಅಟ್ಲೀಸ್ಟ್ ನೀವು ಈ ಭಂಡತನ ಹೇಗಿದೆ ಅಂತಂದ್ರೆ, ಸರಿ ನೀವು ಸುಳ್ ಡಿಪಿಆರ್ ಮಾಡಿದೀರಾ, ಸುಳ್ ಫೀಸಿಬಿಲಿಟಿ ರಿಪೋರ್ಟ್ ಮಾಡಿದೀರಾ, ಹೋಗ್ಲಿ ನೀವು ಕರ್ನಾಟಕದ ಯಾವ್ದೋ ಒಂದು ಉದಾಹರಣೆ ಕೊಡಬಹುದಿತ್ತಲ್ಲ. ಗುಟ್ಟಹಳ್ಳಿ ಮೇನ್ ರೋಡಿಗೆ ಆಯ್ತಪ್ಪ ಆ ಕಡೆಯಿಂದ ಯಶವಂತಪುರ ಕಡೆಯಿಂದನೋ ಈ ಕಡೆಯಿಂದ ಅಂದಿದ್ರೆ ಇನ್ಯಾರು ಅದನ್ನಾರೋ ಏನೋ ಜನ ಒಂದ್ ನಿಮಿಷ ನಿಜಾನೇನೋ ಅಂತ ನೋಡಿರೋ. ತೀರಾ ನಾಸಿಕ್ ಮಾಳೆಗಾಂವ್ನ ಕಂಪ್ಯಾರಿಸನ್ ಕೊಟ್ಬಿಟ್ಟು ಕರ್ನಾಟಕ ಜನ ಇಂತ ದಡ್ರು ಅಂತ ನೀವು ಭಾವಿಸಿದ್ರೆ, ಈ ತರ ಭಂಡತನದಲ್ಲಿ ನಾವು ಜನರು ದುಡ್ಡು ಹೊಡಿಬಹುದು ಅಂತ ನೀವು ನಿಂತ್ರೆ ಅಸಹ್ಯ ಆಗೋದಿಲ್ವಾ ಇದು?